ಕರ್ನಾಟಕದ ಮಹಾಜನತೆ 2023 ಮೇ 13ನೇ ತಾರೀಕು ನಮ್ಮೆಲ್ಲರೂ ಕೂಡ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟಿದ್ದಾರೆ. ಸರ್ಕಾರದ ಮೇಲೆ, ಕಾಂಗ್ರೆಸ್ ಪಕ್ಷದ ಮೇಲೆ ಅಪಾರವಾದಂಥ ವಿಶ್ವಾಸ, ನಂಬಿಕೆಯನ್ನು ಇಟ್ಟು 136 ಸೀಟ್ ಕೊಟ್ಟು ಇವತ್ತು ನಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಈಗ 136ರಿಂದ 138 ಆಗಿದೆ. ಇಬ್ಬರು ಜನ ಪಕ್ಷೇತರವಾಗಿ ನಮಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. 140 ಸೀಟ್ ಇರುವಂಥ ಒಂದು ಬಲಿಷ್ಠವಾದಂಥ ಒಂದು ಸರ್ಕಾರ. ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿದ್ದರೂ ಕೂಡ ಡಬಲ್ ಇಂಜಿನ್ ಸರ್ಕಾರಕ್ಕೆ ಇಲ್ಲಿ ಅವಕಾಶ ಕೊಡದೆ ಈ ರಾಜ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಬರಬೇಕು ಅನ್ನೋ ದೃಷ್ಟಿಯಿಂದ ಬಹುಮತವನ್ನು ವ್ಯಕ್ತಪಡಿಸಿದ್ದಾರೆ. 2 ವರ್ಷದ ಸಂಭ್ರಮ, ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದೇವೆ. 20ನೇ ತಾರೀಕು ವಿಜಯನಗರ ಆಯ್ಕೆಯನ್ನು ಮಾಡಿ ವಿಜಯನಗರದಿಂದ ನಾವು ಅನೇಕ ಕಾರ್ಯಕ್ರಮವನ್ನು ಬೇರೆ ಬೇರೆ ಜಿಲ್ಲೆಯಲ್ಲಿ ನಾವು ಮಾಡಿದ್ದೋ. ಆದರೆ ಈ ಭಾಗಕ್ಕೆ ಒಂದು ಹೆಚ್ಚಿಗೆ ಶಕ್ತಿಯನ್ನು ಕೊಡಬೇಕು. ಈಗ 5 ಗ್ಯಾರಂಟಿಗಳನ್ನು ಅನುಷ್ಠಾನ ತರಬೇಕಾದ್ರೆ ಮೈಸೂರು, ಗುಲ್ಬರ್ಗ, ಬೆಂಗಳೂರು ಹೀಗೆ ಹಲವಾರು ಕಡೆ ನಾವು ಮಾಡ್ಕೊಂಡು ಬಂದಿದ್ದೇವೆ. ತುಮಕೂರಿನಲ್ಲೂ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಾವು ಮಾಡಿದ್ದು. ಹಾಗೆ ಇವತ್ತು ನಾವು ಈ ಸಂಭ್ರಮನ ವಿಜಯನಗರದಿಂದ ಮಾಡಬೇಕು ಅಂಥೇಳಿ ತೀರ್ಮಾನ ಮಾಡಿ ಇವತ್ತು 20ನೇ ತಾರೀಕು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಅದರ ಪ್ರಯುಕ್ತ ಜನರಿಗೊಂದು ಹೊಸ ಶಕ್ತಿಯನ್ನು ತುಂಬಬೇಕು. ಏನು ಪರಿಶಿಷ್ಟ ಜಾತಿಗೆ ಸೇರಿದಂಥ ಲಂಬಾಣಿ ತಂಡಗಳು ಮತ್ತು ಹಟ್ಟಿಗಳು, ಕೆಲವು ಗೊಲ್ರಟ್ಟಿಗಳು, ಹೀಗೆ ಅನೇಕರು ಕೆಲವು ರೆವಿನ್ಯೂ ಲ್ಯಾಂಡ್ಗಳಲ್ಲಿ ಇದ್ಕೊಂಡು ಅವ್ರಿಗೆ ಯಾರಿಗೂ ಕೂಡ ಪಟ್ಟ ಸಿಕ್ಕಿರಲಿಲ್ಲ. ಹಿಂದೆನೇ ನಾವು ಘೋಷಣೆ ಮಾಡಿದ್ದು. ಹಿಂದೆ ಘೋಷಣೆ ಮಾಡೋದಕ್ಕೆ ಕೂಡ ಅವ್ರಿಗೆ BJP ಸರ್ಕಾರ ಎಲ್ಲರಿಗೂ ಕೂಡ ಕೊಡಲಿಕ್ಕೆ ವಿಫಲ ಆಯಿತು ಮಧ್ಯದಲ್ಲಿ. ಸೊ ಈಗಾಗಲೇ ನಮ್ಮ ರೆವಿನ್ಯೂ ಇಲಾಖೆ ವತಿಯಿಂದ ಕೃಷ್ಣ ಬೈರೇಗೌಡರು ಅದಕ್ಕೆ ಮಂತ್ರಿ ಆಗಿದ್ದಾರೆ. 1 ಲಕ್ಷ ಆ ಪಟ್ಟಗಳನ್ನು ಕೊಡಲಿಕ್ಕೆ ಈಗಾಗಲೇ ನಾವು ಸಿದ್ಧತೆಯನ್ನು ನಾವು ಮಾಡ್ಕೊಂಡಿದ್ದೇವೆ. ಆ ಪಟ್ಟವನ್ನು ಸ್ವೀಕಾರ ಮಾಡೋಂಥವ್ರು ಒಂದು 50,000 ಜನ ಈ ಹತ್ತಿರ ಇರೋ ಜಿಲ್ಲೆಯಿಂದ ನಾವು ಅವ್ರನ್ನೆಲ್ಲ ಆಹ್ವಾನಿಸ್ತಾ ಇದ್ದೇವೆ. ಮಿಕ್ಕಿದ್ದು ಸಂಭ್ರಮವನ್ನು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು, ಸಾರ್ವಜನಿಕರು ಇದನ್ನು ಆಚರಣೆ ಮಾಡಲಿಕ್ಕೆ, ಭಾಗವಹಿಸಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀವಿ. ಇನ್ನು ಸದ್ಯದಲ್ಲೇ ಮುಖ್ಯಮಂತ್ರಿಗಳು ಕೂಡ ಬಂದು ಇದನ್ನು ವೀಕ್ಷಣೆಯನ್ನು ಕೂಡ ಅವರು ಮಾಡೋರಿದ್ದಾರೆ. ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಈಗ ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಪ್ರತಿಯೊಂದು 6-7 ಜಿಲ್ಲೆಗೆ ಎಲ್ಲ ಮಂತ್ರಿಗಳನ್ನ, ಕೆಲವು ಹಿರಿಯ ಶಾಸಕರನ್ನು ಕೂಡ ನಾವು ಹಾಕಿದ್ದೇವೆ. ಕೆಲವು ಮಂತ್ರಿಗಳೆಲ್ಲ ಪಕ್ಕದ ಒಂದೊಂದು ಕ್ಷೇತ್ರಕ್ಕೆ ಹೋಗಿ ಅಧಿಕಾರಿಗಳು ಏನು ಮಾಡಿದ್ದಾರೆ ಅಂತ ಮುನ್ನೋಟವನ್ನು ಮಾಡ್ತಾ ಇದ್ದಾರೆ. ಅದಾದಮೇಲೆ ನಮ್ಮ ಕಾರ್ಯಕರ್ತರ ಸಭೆಯನ್ನು ಕೂಡ ಉದ್ದೇಶಿಸಿ ಅವರು ಕೂಡ ಈ ಸರ್ಕಾರದ ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗಿಯಾಗ್ತಾಯಿದ್ದಾರೆ. ಪಕ್ಷ ಮತ್ತು ಸರ್ಕಾರ ಒಟ್ಟಿಗೆ ಸೇರಿ ಈ ಕಾರ್ಯಕ್ರಮವನ್ನು ಬೆಂಬಲವಾಗಿ, ಇದು ಸರ್ಕಾರದ ಕಾರ್ಯಕ್ರಮ, ಇದು ಬೆಂಬಲವಾಗಿ ಇಟ್ಕೊಂಡು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಇದಕ್ಕೆ ಇಡೀ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ನಾವೇನು ಮಾತು ಕೊಟ್ಟಿದ್ದೇವೆ ಒಂದೊಂದಾಗಿ ನಾವು ಅದನ್ನು ಚಾಲನೆಯನ್ನು ನಾವು ತಂದಿದ್ದೇವೆ. ಸೊ ಹಂಗೆ ನಿನ್ನೆ ಕೂಡ ಬೆಂಗಳೂರು ನಗರ ಅದಕ್ಕೊಂದು ಹೊಸ ರೂಪವನ್ನು ಕೊಟ್ಟಿದ್ದೇವೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂಥೇಳಿ ಬೆಂಗಳೂರು ನಗರ ಕೂಡ ಈಗಾಗಲೇ ತೀರ್ಮಾನ ಆಗಿದೆ. ಸೊ ಇವತ್ತು 1 ಲಕ್ಷ ಜನರಿಗೆ ಪಟ್ಟವನ್ನು ಕೊಡುವಂಥದ್ದು, ಅಂದರೆ ದಾಖಲೆಗಳು ಕೊಡುವಂಥ ಕೆಲಸ ಕೂಡ ನಾವು ಮಾಡ್ತಾ ಇದ್ದೇವೆ.
ಮುಂದಕ್ಕೆ ಏನು ನಿಮಗೆಲ್ಲ ಅನುಕೂಲ ಆಗೋಂಥದ್ದು ಭಾಳ ಒಂದು ಪ್ರಶ್ನೆ ನೀವು ಕೇಳ್ತೀರಿ, ಅದಕ್ಕೆ ನಾವು ಮುಚ್ಚಿದಾಗ ಉತ್ತರ ಕೊಡ್ತಾ ಇದ್ದೀನಿ. ಈಗ ಪಕ್ಕದ ನವಿಲೆ ಡ್ಯಾಮ್ ಬಗ್ಗೆ ನಾವು ನಮ್ಮ ಬಜೆಟಲ್ಲಿ ಪ್ರಸ್ತಾವನೆಯನ್ನು ನಾವು ಮಾಡಿದ್ದು. ಅದು ಒಂದು ಆಲ್ಟ್ರೇಟ್ಗೆ ಇನ್ನೊಂದು ವ್ಯವಸ್ಥೆಗೆ ನಮ್ಮ ಟೆಕ್ನಿಕಲ್ ಟೀಮು ಕೊಟ್ಟಿದ್ದಾರೆ. ನಾನು ಆಂಧ್ರ ಚೀಫ್ ಮಿನಿಸ್ಟ್ರಿಗೆ, ತೆಲಂಗಾಣ ಚೀಫ್ ಮಿನಿಸ್ಟ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ. ಆಂಧ್ರ ಚೀಫ್ ಮಿನಿಸ್ಟ್ರಿನ ಟೈಮ್ ಕೊಟ್ಟಿಲ್ಲ. ಅವ್ರಿಗೂ ನಮ್ಮ ಬೋರ್ಡಿಂದ ಹೊಸ ಒಂದು ಪ್ರೆಸೆಂಟೇಷನ್ ನಾವು ಕೊಟ್ಟಿದ್ದೇವೆ. ಏನು 24ರಿಂದ 28 TMC ಏನು ಉಳಿಸ್ಕೊಳ್ಬೇಕು, ಆ ರೈತರಿಗೆ ಅನುಕೂಲ ಆಗಬೇಕು. ಅದಕ್ಕೆ ಈಗಾಗಲೇ ನಮ್ಮ ನೀರಾವರಿ ಇಲಾಖೆಯಿಂದ ನಮ್ಮ ಪ್ರಸ್ತಾವನೆ ನಾವು ಕೊಟ್ಟಿದ್ದೇವೆ. ಅವ್ರು ಇನ್ನೂ ನಮಗೆ ಟೈಮ್ ಕೊಡ್ತಾ ಇಲ್ಲ. ಟೈಮ್ ಕೊಟ್ಟ ತಕ್ಷಣ ನಾವು ಹೋಗ್ತೇವೆ. ಮೊನ್ನೆ ತೆಲಂಗಾಣವ್ರು ಮಾತ್ರ ನನ್ನ ಹತ್ರ ಬೇರೆ ವಿಚಾರಕ್ಕೆ ಬಂದಿದ್ದರು. ಅವರು ಕೂಡ ಕೆಲವು ಪ್ರಸ್ತಾವನೆಯನ್ನು ಕೊಟ್ಟಿದ್ದೇವೆ. ಅವರು ಕೂಡ ಕೆಲವು ಚರ್ಚೆಯನ್ನು ಮಾಡ್ತಾಯಿದ್ದಾರೆ. ಸೊ ಆ ನೀರು ಹೂಳೆತ್ತುವಂಥದ್ದು ಇದು ಕಂಪ್ಲೀಟ್ ಇನ್ನು ವೇಸ್ಟ್ ಆಯಿತು. ಅದು ಇನ್ನು ಇದು ಟೆಕ್ನಿಕಲಿ ಸ್ವಲ್ಪ ಫೀಸಿಬಲ್ ಇಲ್ಲ ಅಂಥೇಳಿ ಹೂಳೆತ್ತೋದಕ್ಕೆ ನಾವು ಇದಕ್ಕೆ ಪ್ರೋತ್ಸಾಹ ಕೊಡ್ತಾ ಇಲ್ಲ. ಆದರೆ ನೀರನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಒಂದು ಹೊಸ ನವಲೆ ಇಲ್ಲ ಅಂದರೆ ಇನ್ನೊಂದು ಲಿಫ್ಟ್ ಮಾಡಿ ನೀರನ್ನು ಆ ಭಾಗಕ್ಕೆ ಕೊಡುವಂಥದ್ದು. ಬಸವ ಸಾಗರದಿಂದ ಲಿಫ್ಟ್ ಮಾಡಿ ಮೇಲ್ ಟ್ಯಾಗಲ್ಗೆ ಕೊಡಲಿಕ್ಕೆ ಅದೊಂದು ಟೆಕ್ನಿಕಲ್ ಪ್ರಪೋಸಲ್ ಕೊಟ್ಟಿದ್ದಾರೆ. ಅದನ್ನು ನಾವು ಬೋರ್ಡ್ ಮುಂದೆ ಇಟ್ಟಿದ್ದೇವೆ. 3 ರಾಜ್ಯದವರು ಕೂತ್ಕೊಂಡು ಇದಕ್ಕೆ ತೀರ್ಮಾನ ಮಾಡಬೇಕು. ನಾವು ಯಾವಾಗ ನಾನು ಚೀಫ್ ಮಿನಿಸ್ಟ್ರಿಗೂ ರಿಕ್ವೆಸ್ಟ್ ಮಾಡಿದ್ದೆ, ಇನ್ನು ಅವ್ರು ಟೈಮ್ ಕೊಟ್ಟಿಲ್ಲ. ತಿರ್ಗಾ ನಾನು ಮಾತಾಡ್ತೀನಿ. ಆ ಮಂತ್ರಿಗಳು ಕೂಡ ಹೇಳಿದ್ದೇನೆ, ರಿಕ್ವೆಸ್ಟ್ ಮಾಡಿದ್ದೇನೆ. ಕೂಡಲೇ ಆದಷ್ಟು ಜಲ್ದಿ ಆ ಕೆಲಸವನ್ನು ನಾವು ಅವರ ಅದು ನಾವು ಅವತ್ತೇ ತೀರ್ಮಾನ ಮಾಡಿದ್ದೀವಿ. ಎಲ್ಲ ಗೇಟ್ಗಳಿಗೆ ನಾವು ಅದಕ್ಕೆ ಪ್ರೋಸೆಸ್ಸಲ್ಲಿ ನಾವು ಇದ್ದೀವಿ. ಎಲ್ಲ ಶೇರ್ ಮಾಡ್ತೀವಿ. ನೋಡಪ್ಪ, ಏನೇ ಕೆಲಸ ಮಾಡಬೇಕಾದ್ರೂ ಒಂದು ಟೆಕ್ನಿಕಲ್ ಕಮಿಟಿ ಇದೆ. ಆ ಟೆಕ್ನಿಕಲ್ ಟೀಮ್ ಅವ್ರು ಮಾತ್ರ ಸೇರಿ ಮಾಡಬೇಕು. ಬರೀ ಕರ್ನಾಟಕ ರಾಜ್ಯವ್ರು ಮಾತ್ರ ಮಾಡೋಕ್ಕಾಗಲ್ಲ. ಆ ಬೋರ್ಡಿಂದನೇ ತೀರ್ಮಾನ ಮಾಡಬೇಕು. ನಾವು ಅದಕ್ಕಾಗಲೇ ಇದರಲ್ಲಿದ್ದೇವೆ, ಎಲ್ಲ ಬೋರ್ಡಲ್ಲಿ ಇಟ್ಟಿದ್ದೇವೆ ಪ್ರಸ್ತಾವನೆ. ದುಡ್ಡು ನಮ್ಮ ಹತ್ರ ರೆಡಿ ಇದೆ. ಅದಕ್ಕೆಲ್ಲ ಏನು ಬೇಕೋ ನಾವು ಟೆಕ್ನಿಕಲಾಗಿ ನಾವು ಮಾಡ್ತೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.